ನಮಸ್ತೆ ವೀಕ್ಷಕರೇ, ಆರಾಧ್ಯ ಸ್ವಾದಿಷ್ಟ ಅಡುಗೆ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಸ್ವಾಗತ. ಮಹಿಳೆಯರು ಯಾವಾಗಲೂ ಎನರ್ಜೆಟಿಕ್ ಆಗಿರಬೇಕು. ಅಂದರೆ ಅವರ ದೇಹಕ್ಕೆ ಸಾಕಷ್ಟು ಪ್ರಮಾಣದ ವಿಟಮಿನ್ಗಳು ಬೇಕಾಗುತ್ತದೆ. ಮಹಿಳೆಯರು ಆರೋಗ್ಯವಾಗಿರಲು ಬೇಕಾಗುವ ವಿಟಮಿನ್ಗಳು ಯಾವುವು ಎಂದು ತಿಳಿಯೋಣ ವೀಕ್ಷಕರೇ. ನೀವೇನಾದರೂ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಆಲ್ ಎಂಬ ಬಟನ್ನ ಕ್ಲಿಕ್ ಮಾಡಿ. ನಮ್ಮೆಲ್ಲ ವಿಡಿಯೋಗಳು ನಿಮಗೆ ಮುಂಚಿತವಾಗಿ ತಲುಪುತ್ತವೆ. ಹಾಗಿದ್ರೆ ಮಹಿಳೆಯರಿಗೆ ಬೇಕಾಗುವ ಪ್ರಮುಖವಾದ ವಿಟಮಿನ್ಗಳು ಯಾವುವು ಎಂದು ನೋಡೋಣ ವೀಕ್ಷಕರೇ. ವೈದ್ಯರು ಹೇಳುವ ಪ್ರಕಾರ ಪ್ರತಿಯೊಬ್ಬ ಮಹಿಳೆಗೂ ಬೇಕಾಗುವ 5 ಅಗತ್ಯವಾದ ವಿಟಮಿನ್ಗಳ ಲಿಸ್ಟ್ ಇಲ್ಲಿದೆ. ಈ ಜೀವಸತ್ವಗಳು ನಿಮ್ಮ ಆಹಾರದಲ್ಲಿ ಇರುವಂತೆ ನೋಡಿಕೊಳ್ಳಿ. ಮಹಿಳೆಯರಿಗೆ ಬೇಕಾಗುವ ಪ್ರಮುಖವಾದ ವಿಟಮಿನ್ಗಳಲ್ಲಿ ಮೊದಲನೆಯದಾಗಿ ಹೇಳುವುದಾದರೆ ವಿಟಮಿನ್ ಎ. ಇದು ದೃಷ್ಟಿ, ಪ್ರತಿರಕ್ಷಣಾ ವ್ಯವಸ್ಥೆ ಮತ್ತು ಫಲವತ್ತತೆ ವಿಚಾರದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಇದು ಮಹಿಳೆಯರ ಅಂಡಾಂಶದಲ್ಲಿ ಮೊಟ್ಟೆಯ ಬೆಳವಣಿಗೆಯ ಸಹಾಯ ಮಾಡುತ್ತದೆ. ಇನ್ನು ಪ್ರಮುಖವಾದ ವಿಟಮಿನ್ಗಳಲ್ಲಿ ಎರಡನೆಯದಾಗಿ ಹೇಳುವುದಾದರೆ ವಿಟಮಿನ್ ಬಿ, ವಿಟಮಿನ್ ಬಿ3, ವಿಟಮಿನ್ ಬಿ6, ವಿಟಮಿನ್ ಬಿ9, ವಿಟಮಿನ್ ಬಿ12. ವಿಟಮಿನ್ ಬಿ3 ಜೀವಕೋಶಗಳ ಬೆಳವಣಿಗೆ ಮತ್ತು ಕಾರ್ಯನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಇದು ಪೋಷಕಾಂಶಗಳನ್ನು ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ವಿಟಮಿನ್ ಬಿ6 ಮಹಿಳೆಯರಲ್ಲಿ ರಕ್ತಹೀನತೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಗರ್ಭಾವಸ್ಥೆಯ ವೇಳೆ ವಾಕರಿಕೆ ತಡೆಗಟ್ಟುತ್ತದೆ. ವಿಟಮಿನ್ ಬಿ9 ಗರ್ಭಿಣಿಯರಿಗೆ ಪ್ರಮುಖ ವಿಟಮಿನ್ ಆಗಿದೆ. ಇದು ಜೀವಕೋಶಗಳ ಬಿಲ್ಡಿಂಗ್ ಬ್ಲಾಕ್ಸ್ ಆಗಿರುವ DNA ಮತ್ತು RNA ರಚನೆಗೆ ಸಹಾಯ ಮಾಡುತ್ತದೆ. ವಿಟಮಿನ್ ಬಿ12 ಕೆಂಪು ರಕ್ತ ಕಣಗಳ ರಚನೆಗೆ ಮತ್ತು ನರಮಂಡಲ ಚುರುಕಾಗಿ ಕಾರ್ಯನಿರ್ವಹಿಸಲು ಅಗತ್ಯವಾದ ವಿಟಮಿನ್ ಆಗಿದೆ. ಇನ್ನು ವಿಟಮಿನ್ಗಳಲ್ಲಿ ಪ್ರಮುಖವಾದ ಮೂರನೇ ವಿಟಮಿನ್ ಹೇಳುವುದಾದರೆ ವಿಟಮಿನ್ ಸಿ. ವಿಟಮಿನ್ ಸಿ ಗರ್ಭಿಣಿ ಮತ್ತು ಹಾಲುಣಿಸುವ ಮಹಿಳೆಯರಿಗೆ ಇದು ತುಂಬ ಮುಖ್ಯ. ಮಗುವಿನ ಬೆಳವಣಿಗೆಗೆ ಸಹಾಯಕಾರಿಯಾಗಿದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ರಕ್ತನಾಳಗಳು, ಚರ್ಮ ಮತ್ತು ಮೂಳೆಗಳನ್ನು ಆರೋಗ್ಯವಾಗಿರಿಸುತ್ತದೆ. ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಮತ್ತು ಹಾಲುಣಿಸುವ ಸ್ತ್ರೀಯರಿಗೆ ಈ ವಿಟಮಿನ್ಗಳು ತುಂಬ ಮುಖ್ಯ. ತಮ್ಮ ದಿನನಿತ್ಯದ ಆಹಾರಗಳಲ್ಲಿ ವಿಟಮಿನ್ ಸಿ ಹೇರಳವಾಗಿ ಬಳಸುವುದು ಅತ್ಯುತ್ತಮ. ಇನ್ನು ಮಹಿಳೆಯರಿಗೆ ಮುಖ್ಯವಾಗಿ ಬೇಕಾಗುವಂಥ ವಿಟಮಿನ್ಗಳಲ್ಲಿ ನಾಲ್ಕನೆಯದಾಗಿ ಹೇಳುವುದಾದರೆ ವಿಟಮಿನ್ ಡಿ. ಇದು ಗರ್ಭಿಣಿ ಮಹಿಳೆಯರಲ್ಲಿ ಶಿಶುವಿನ ಅಕಾಲಿಕ ಜನನ ಮತ್ತು ತಾಯಿಯ ರಕ್ತದೊತ್ತಡದ ಸಾಧ್ಯತೆಗಳನ್ನು ಕಡಿಮೆ ಮಾಡಲು ಉಪಕಾರಿಯಾಗಿದೆ. ಮೂಳೆಗಳ ಆರೋಗ್ಯವನ್ನು ಸುಧಾರಿಸುತ್ತದೆ. ಹಾರ್ಮೋನ್ಗಳನ್ನು ಸಮತೋಲನಗೊಳಿಸುತ್ತದೆ. ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸುತ್ತದೆ. ಹಾಗೆಯೇ ಮಹಿಳೆಯರಲ್ಲಿ ಸಂತಾನೋತ್ಪತ್ತಿ ವ್ಯವಸ್ಥೆಯು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಇನ್ನು ಪ್ರಮುಖ ವಿಟಮಿನ್ಗಳಲ್ಲಿ 5ನೇದಾಗಿ ಹೇಳುವುದಾದರೆ ವಿಟಮಿನ್ ಇ. ವಿಟಮಿನ್ ಇ ರೋಗ ನಿರೋಧಕ ಶಕ್ತಿ, ಕಣ್ಣಿನ ಆರೋಗ್ಯ ಮತ್ತು ಚರ್ಮದ ಆರೋಗ್ಯವನ್ನು ಹೆಚ್ಚಿಸಲು ಇದು ಅತ್ಯಗತ್ಯವಾದ ವಿಟಮಿನ್ ಇ. ಇದು ಉತ್ಕರ್ಷಣ ನಿರೋಧಕವಾಗಿದ್ದು ಮಹಿಳೆಯರಲ್ಲಿ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ, ಮುಟ್ಟಿನ ನೋವನ್ನು ಕಡಿಮೆ ಮಾಡುತ್ತದೆ ಮತ್ತು ಹಾರ್ಮೋನ್ಗಳನ್ನು ಸಮತೋಲನಗೊಳಿಸುವ ಮೂಲಕ ಸರಿಯಾದ ಸಮಯಕ್ಕೆ ಋತುಚಕ್ರವಾಗುವಂತೆ ನೋಡಿಕೊಳ್ಳುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಮಹಿಳೆಯರಿಗೆ ಬೇಕಾಗುವಂತಹ 5 ವಿಟಮಿನ್ಗಳು ಯಾವುವು ಅಂತ. ನಾವು ಮಾಡಿರುವಂತಹ ಮಹಿಳೆಯರಿಗೆ ಬೇಕಾಗುವ ಪ್ರಮುಖ 5 ವಿಟಮಿನ್ಗಳ ಮಾಹಿತಿಯು ನಿಮಗೆ ಉಪಯೋಗವಾಗಿದೆ ಎಂದು ಭಾವಿಸುತ್ತಾ ಈ ವಿಡಿಯೋವನ್ನು ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ. ಹಾಗೆ ನೀವು ಕೂಡ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.